ಗುಡ್ ಮಾರ್ನಿಂಗ್ ಟು ಆಲ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಸಾಮಾಜಿಕ ಪರಿವರ್ತನೆ ಎನ್ನುವುದರ ಬಗ್ಗೆ ಮಾತಾಡ್ತಾ ಅದರ ಅರ್ಥ, ವ್ಯಾಖ್ಯಾನ ಮತ್ತು ಗುಣಲಕ್ಷಣಗಳನ್ನು ತಿಳಿದುಕೊಂಡಿದ್ದೇವೆ, ಹೇಳಿದ್ದೇವೆ. ಇವತ್ತು ಈ ಕ್ಲಾಸ್ನಲ್ಲಿ ನಾನು ಸಾಮಾಜಿಕ ಪರಿವರ್ತನೆಯ ಸಿದ್ಧಾಂತಗಳು ಏನು ಅಂತ ನೋಡಲಿಕ್ಕೆ ಪ್ರಯತ್ನಿಸೋಣ. ನಾವೀಗಾಗಲೇ ತಿಳ್ಕೊಂಡಿರುವಂತೆ ಸಮಾಜ ನಿಂತ ನೀರಾಗಿಲ್ಲ, ಪರಿವರ್ತನೆ ಜಗದ ನಿಯಮ, ಸಮಾಜವು ಕೂಡ ಬದಲಾಗ್ತಾ ಹೋಗ್ತಾ ಇದೆ ಅನ್ನೋದನ್ನು ನಾವು ಕಂಡಿದ್ದೀವಿ. ಕೆಲವು ಸರ್ತಿ ಸಮಾಜವು ಸ್ಥಿರ ಅಂತ ಹೇಳಿ ಕಂಡು ಬಂದರೆ, ಇನ್ನು ಕೆಲವು ಸರ್ತಿ ಚಲನಶೀಲ ಅಂತ ಹೇಳಿ ಕಂಡು ಬರುತ್ತೆ. ಸಾಮಾಜಿಕ ಪರಿವರ್ತನೆಯ ದಿಕ್ಕು ಅನೇಕ ಪ್ರಕಾರವಾಗಿದೆ. ಕೆಲವು ವಿದ್ವಾಂಸರ ಪ್ರಕಾರ ಅದು ಚಕ್ರಾಕಾರ ಅಥವಾ ಆವರ್ತನಶೀಲವಾಗಿದೆ ಅಂತ ಹೇಳಿ, ಇನ್ನು ಕೆಲವರ ಪ್ರಕಾರ ಅದು ರೇಖಾಮುಖವಾಗಿದೆ ಅಂತ ಕೂಡ ಹೇಳ್ತಾರೆ. ಒಂದು ಅಂಶನ ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಸಾಮಾನ್ಯವಾಗಿ ಹೇಳೋದಾದರೆ, ಯಾವುದಾದ್ರೂ ಒಂದು ಘಟನೆ ಅಥವಾ ಸಂಗತಿ ಮೊದಲಿನ ಸ್ವರೂಪದಲ್ಲಿಯೇ ಪದೇ ಪದೇ ಸಂಭವಿಸಿದರೆ ಅದನ್ನು ಚಕ್ರಾಕಾರ ಪರಿವರ್ತನೆ ಅಂತೇಳಿ ಕರೀಬೋದಾಗಿದೆ. ನಾವು ಪ್ರಕೃತಿಯನ್ನು ಅವಲೋಕಿಸಿದಾಗ ಹಗಲು ರಾತ್ರಿಗಳು ಪುನಃ ಪುನಃ ಒಂದೇ ರೀತಿಯಾಗಿ ಒಂದೇ ಸ್ವರೂಪದಲ್ಲಿ ಸಂಭವಿಸ್ತವೆ. ಹಾಗೆ ವರ್ಷದಲ್ಲಿ 6 ಋತುಗಳನ್ನು ನಾವು ಗಮನಿಸ್ತೇವೆ. ಅವುಗಳು ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಮತ್ತು ಶಿಶಿರ. ಈ ಋತುಗಳು ಪ್ರತಿ ವರ್ಷವೂ ಅದೇ ಕ್ರಮದಲ್ಲಿ ಗೋಚರಿಸುತ್ತವೆ, ಪ್ರಾರಂಭವಾಗ್ತವೆ, ವಿಕಾಸವಂತವೆ ಮತ್ತು ನಾಶವಾಗ್ತವೆ ಎನ್ನುವುದಾಗಿ ಸಮಾಜದಲ್ಲಿಯ ಘಟನೆಗಳು ಈ ಚಕ್ರಾಕಾರದ ಸ್ಥಿತಿಯನ್ನು ಹೊಂದ್ತವೆ ಅಂತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಸಾಮಾಜಿಕ ಪರಿವರ್ತನೆ ಯಾಕೆ ಆಗುತ್ತೆ, ಇದಕ್ಕೆ ಕಾರಣಗಳೇನು ಎಂದು ಇತಿಹಾಸದುದ್ದಕ್ಕೂ ತಜ್ಞರು ಚಿಂತನೆ ಮಾಡ್ತಾ ಬಂದಿದ್ದಾರೆ. ಅಂತಹ ಸಮಾಜಶಾಸ್ತ್ರಜ್ಞರ ಚಿಂತನೆಗಳ ಬಗ್ಗೆ ಇರುವ ಸಿದ್ಧಾಂತಗಳು ಯಾವುವು ಅನ್ನೋದನ್ನು ನಾವು ನೋಡಬೇಕು. ಅಂದರೆ ಸಮಾಜ ಪರಿವರ್ತನೆಯ ಅಥವಾ ಸಾಮಾಜಿಕ ಪರಿವರ್ತನೆಯ ಚಿಂತನೆ, ಪರಿವರ್ತನೆಯ ಸಿದ್ಧಾಂತಗಳು ಯಾವುವು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಆ ಸಿದ್ಧಾಂತಗಳು 4 ಇವೆ. ಅವುಗಳು: ನಂಬರ್ 1 ಚಕ್ರಗತಿಯ ಅಥವಾ ಚಕ್ರೀಯ ಸಿದ್ಧಾಂತ, 2ನೇದಾಗಿ ಏಕಮುಖ ಸಿದ್ಧಾಂತ, 3ನೇದಾಗಿ ಕಾರ್ಯಾತ್ಮಕ ಸಿದ್ಧಾಂತ, 4ನೇದಾಗಿ ಮಾರ್ಕ್ಸ್ವಾದಿ ಅಥವಾ ಸಂಘರ್ಷ ಸಿದ್ಧಾಂತ. ಮೊದಲನೇದಾಗಿ ಚಕ್ರೀಯ ಅಥವಾ ಚಕ್ರಗತಿ ಸಿದ್ಧಾಂತದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಇವನ್ನ ಪ್ರತಿಪಾದಿಸಿದಂಥವ್ರು ಯಾರು, ಇದರ ಅರ್ಥ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ, ಚಕ್ರೀಯ ಅಥವಾ ಚಕ್ರಗತಿ ಸಿದ್ಧಾಂತವನ್ನು ನಾವು ವಿವರಿಸುವಾಗ ಒಂದು ಘಟನೆ ಅಥವಾ ಸಂಗತಿ ಮೊದಲಿನ ಸ್ವರೂಪದಲ್ಲಿಯೇ ಪದೇ ಪದೇ ಆವರ್ತನಗೊಳ್ತಾ ಇದ್ದರೆ, ಪದೇ ಪದೇ ಸಂಭವಿಸ್ತಾ ಹೋಗ್ತಾ ಇದ್ದರೆ ಅದನ್ನೇ ಚಕ್ರಗತಿಯ ಪರಿವರ್ತನೆ ಅಂತೇಳಿ ಕರಿತೀವಿ. ಈ ಕುರಿತಾಗಿ ಸ್ಪೆಂಗ್ಲರ್, P.S. ಸಾರಕಿನ್, ಅರ್ನಾಲ್ಡ್ ಟೊಯ್ನಾಬಿ ಅವರು ತಮ್ಮ ವಾದಗಳನ್ನು ಮಂಡಿಸ್ತಾರೆ. ಅವುಗಳಲ್ಲಿ ಮೊದಲನೇದಾಗಿ ಸ್ಪೆಂಗ್ಲರ್ ಅವರು ಜರ್ಮನಿಯ ಶಾಲಾ ಶಿಕ್ಷಕರಾಗಿದ್ದು ಇತಿಹಾಸದ ಅನೇಕ ವಿಷಯಗಳ ಬಗೆಗೆ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಇವರು ದ ಡಿಕ್ಲೈನ್ ಆಫ್ ದಿ ವೆಸ್ಟ್ ಅಂತಕ್ಕಂಥ ಈ ಪುಸ್ತಕದಲ್ಲಿ ಇವರು
ಸಮಾಜದ ಎಲ್ಲ ನಾಗರಿಕತೆಗಳ ಭವಿಷ್ಯವು ದೈವ ನಿಯಾಮಕವಾಗಿ ಅಂತ್ಯಗೊಳ್ಳುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರತಿಯೊಂದು ಜೀವಿ ಹೇಗೆ ಹುಟ್ಟು, ಬೆಳವಣಿಗೆ, ವೃದ್ಧಾಪ್ಯ ಅಂತ್ಯವನ್ನು ಹೊಂದುತ್ತದೆಯೋ ಹಾಗೆಯೇ ಪ್ರತಿಯೊಂದು ನಾಗರಿಕತೆಗೂ ಕೂಡ ಜನನ, ಮರಣ ಅಥವಾ ಜನನ, ಬೆಳವಣಿಗೆ, ವೃದ್ಧಾಪ್ಯ, ಮರಣ ಅಥವಾ ಅಂತ್ಯ ಎಂಬುದು ಇರುತ್ತೆ ಎಂದು ಅವರು ಅಭಿಪ್ರಾಯಪಡ್ತಾರೆ. ಇವರ ಈ ಸಿದ್ಧಾಂತವನ್ನು ಇದು ದೈವ ನಿಯಾಮಕವಾಗಿರತಕ್ಕಂತಹದ್ದು, ದೈವ ನಿಯಾಮಕವಾಗಿ ಅಂತ್ಯಗೊಳ್ಳತಕ್ಕಂಥದ್ದು ಅಂತ ಹೇಳಿ ಅಂತಕ್ಕಂಥದ್ದು ಅವಾಸ್ತವಿಕವಾಗಿದೆ ಅಂತೇಳಿ ಕೆಲವರು ಇದನ್ನು ತಿರಸ್ಕರಿಸಿದ್ದಾರೆ ಅಂತೇಳಿ ನಾವು ನೋಡ್ಬೋದಾಗಿದೆ. ಎರಡನೇದಾಗಿ ಅರ್ನಾಲ್ಡ್ ಟಾಯ್ನಬಿ ಅವರು ಒಬ್ಬ ಬ್ರಿಟಿಷ್ ಇತಿಹಾಸಕಾರರಾಗಿದ್ದು, ಅವರು ತಮ್ಮ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥ ಪುಸ್ತಕದಲ್ಲಿ 1940ರಲ್ಲಿ ಇದನ್ನು ರಚಿಸಿದ್ದಾರೆ. ಅವರು 24 ನಾಗರಿಕತೆಗಳ ಮಾಹಿತಿಯನ್ನು ನೀಡಿದ್ದಾರೆ. ಸವಾಲು ಮತ್ತು ಪ್ರತಿಕ್ರಿಯೆ ಎಂಬ ಪರಿಕಲ್ಪನೆಗಳ ಮೂಲಕ ವಿವರಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ. ಪ್ರತಿಯೊಂದು ಸಮಾಜವೂ ಕೂಡ ಮೊದಲು ತನ್ನ ಪರಿಸರದ, ಅನಂತರ ತನ್ನ ಆಂತರಿಕ ಮತ್ತು ಬಾಹ್ಯ ಶತ್ರುಗಳ ಸವಾಲುಗಳನ್ನು ಎದುರಿಸಬೇಕಾದುದು. ಇವುಗಳಿಗೆ ಸಮಾಜ ತೋರುವ ಪ್ರತಿಕ್ರಿಯೆಗಳ ಸ್ವರೂಪವು ಅದರ ಭವಿಷ್ಯವನ್ನು ನಿರ್ಧರಿಸುವುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸ್ಪೆಂಗ್ಲರ್ ಅವರು ನಾಗರಿಕತೆಯು ಅನಿವಾರ್ಯವಾಗಿ ಅಂತ್ಯಗೊಳ್ಳುತ್ತದೆ ಎಂಬುದಾಗಿ ಅಭಿಪ್ರಾಯಪಟ್ಟರೆ, ಟಾಯ್ನಬಿ ಅವರು ಈ ವಾದಕ್ಕೆ ಅಂಟಿಕೊಂಡಿಲ್ಲ. ಹೀಗಾಗಿ ಟಾಯ್ನಬಿ ಅವರ ಅಭಿಪ್ರಾಯ ಅರ್ಥಪೂರ್ಣವೂ ಮತ್ತು ಆಶಾದಾಯಕವಾದದ್ದು ಆಗಿದೆ ಅಂತೇಳಿ ನಾವು ಅಂದ್ಕೊಳ್ಬೋದಾಗಿದೆ. ಒಟ್ಟಾರೆ ಟಾಯ್ನಬಿಯವರ ಪ್ರಕಾರ ಪ್ರತಿಯೊಂದು ಸಮಾಜವು ತನ್ನ ತಪ್ಪುಗಳನ್ನು ಅರಿತುಕೊಂಡು ಇನ್ನಿತರ ಬೇರೆ ಬೇರೆ ಸಂಸ್ಕೃತಿಗಳೊಂದಿಗೆ ಬೆರೆತು ಅವುಗಳನ್ನು ಕಲಿತುಕೊಂಡು ಜೀವನ ಚಕ್ರ ಬದಲಾದಂತೆ ಹೊಸ ಹೊಸ ಸಾಧನೆಗಳನ್ನು ಮಾಡಲು ಪ್ರಯತ್ನಿಸುತ್ತದೆ ಎಂದು, ಹಾಗೂ ಕೆಲವು ಸಮಾಜಗಳು ಯಾವುದೇ ತೆರನಾದಂಥ ಸಮಸ್ಯೆ ಸವಾಲುಗಳನ್ನು ಸ್ವೀಕರಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತವೆ ಎಂದು ಅವರು ಅಭಿಪ್ರಾಯಪಡ್ತಾರೆ. ಆದರೆ ಅವರೊಂದು ಮಾತು ಹೇಳ್ತಾರೆ, ಕೆಲವು ಸಮಾಜಗಳಲ್ಲಿ ಈ ಬದಲಾವಣೆ ಅಂತಕ್ಕಂಥದ್ದು ವಿಫಲವಾಗುತ್ತಿದೆ ಅಂಥೇಳಿ ಅವರಿಗೆ ಜಿಜ್ಞಾಸೆ ಮೂಡುತ್ತೆ. ಮುಂದೇನಾಗಿ P.S. ಸಾರಕಿನ್ ಅವರು ಹೇಳ್ತಾರೆ, ಇವರು ತಮ್ಮ ಕೃತಿಯಾಗಿರ್ತಕ್ಕಂಥ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಡೈನಾಮಿಕ್ಸ್ ಅಂತಕ್ಕಂಥದ್ದನ್ನು 1938ರಲ್ಲಿ ಬರೆದಿದ್ದಾರೆ. ಈ ಕೃತಿಯಲ್ಲಿ ಅವರು ಹೇಳ್ತಾರೆ, ಸಾಮಾಜಿಕ ಪರಿವರ್ತನೆಯ ಅಂತಕ್ಕಂಥದ್ದು ಇಂದ್ರಿಯಗ್ರಾಹ್ಯ ಸಂಸ್ಕೃತಿ ಅಥವಾ ಆದರ್ಶಪ್ರಾಯವಾದ ಸಂಸ್ಕೃತಿ ಎಂಬ ಎರಡು ಅತಿ ವಿರುದ್ಧ ಸಂಸ್ಕೃತಿಗಳ ನಡುವೆ ಒಯ್ದಾಟವೇ ಆಗಿರುತ್ತದೆ ಅಂತೇಳಿ. ಇಂದ್ರಿಯಗ್ರಾಹ್ಯ ಸಿದ್ಧಾಂತ ಅಥವಾ ಇಂದ್ರಿಯಗ್ರಾಹ್ಯ ಸಂಸ್ಕೃತಿಯು ಇಂದ್ರಿಯಗಳಿಂದ ಗ್ರಹಿಸಬಹುದಾದಂಥ ಅನುಭವ ಯೋಗ್ಯವಾದಂಥ ಪ್ರಾತ್ಯಕ್ಷಿಕವಾದಂಥ ಭೌತಿಕ ರೂಪದ ಭೋಗಾಸಕ್ತಿಯ ಹಾಗೂ ಸುಖಪ್ರಧಾನದ ಲಕ್ಷಣಗಳನ್ನು ಒಳಗೊಂಡಿರ್ತವೆ. ಆದರ್ಶಪ್ರಾಯ ಸಂಸ್ಕೃತಿಯು ಭಾವನಾತ್ಮಕವಾದದ್ದು, ಇದು ಅಮೂರ್ತವಾದದ್ದು, ಧಾರ್ಮಿಕ ದೃಷ್ಟಿಯಿಂದ ಕೂಡಿದುದು. ಅದರ ಅಂತ್ಯವು ಅಥವಾ ಅದರ ಧಾರ್ಮಿಕ ದೃಷ್ಟಿಯನ್ನು ನಂಬಿಕೆ ಮತ್ತು ಅಂತಿಮ ಸತ್ಯಗಳೆಂದು ಕಂಡುಕೊಂಡಿದೆ ಅಂತ ಹೇಳ್ತಾರೆ. ಇವರು ಮುಂದುವರೆದು ಹೇಳ್ತಾರೆ, ಸಂಸ್ಕೃತಿ ಶುದ್ಧ ಅಥವಾ ಆದರ್ಶ ರೂಪದಾಗಿರುವುದರಿಂದ ಯಾವ ಸಮಾಜವು ಇವುಗಳಲ್ಲಿ ಯಾವುದೊಂದು ರೂಪವನ್ನು ಸಂಪೂರ್ಣವಾಗಿ ಹೊಂದಲು ಸಾಧ್ಯವಿಲ್ಲ.
ಯಾವುದೇ ಸಮಾಜದ ಸಂಸ್ಕೃತಿ ಆದರೂ ಇವುಗಳಲ್ಲಿ ಒಂದು ಆದರ್ಶ ರೂಪದತ್ತ ಸಾಗಲು ಪ್ರಯತ್ನಿಸಿದಂತೆ ಮತ್ತೊಂದು ರೂಪದ ಸಂಸ್ಕೃತಿಯ ಶಕ್ತಿಯು ಅದಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾ ಇರ್ತದೆ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಸಮಾಜಗಳಲ್ಲೂ ಕೂಡ ಬೇರೆ ಬೇರೆ ಪ್ರಮಾಣಗಳ ಇದ್ದು ತಿಕ್ಕಾಟಕ್ಕೆ ಕಾರಣವಾಗಿ ದೀರ್ಘಕಾಲಿಕ ಅಭದ್ರತೆ ತಲೆದೋರುತ್ತದೆ ಅಂತ ಅಭಿಪ್ರಾಯಪಡ್ತಾರೆ. ಒಟ್ಟಾರೆ ಹೇಳುವುದಾದರೆ ಸಾರೋಕಿನ್ ಪ್ರಸ್ತಾಪಿಸಿದ ಸಂಸ್ಕೃತಿಯ ಎರಡು ರೂಪಗಳು ಸಂಪೂರ್ಣವಾಗಿ ಭಾವನಿಷ್ಠ ಮತ್ತು ಮನೋನಿಷ್ಠವಾದವುಗಳು. ಆತನ ಈ ತತ್ವವು ಭಾವಾತ್ಮಕ ಮತ್ತು ವಿವರಣಾತ್ಮಕವಾದದೇ ಹೊರತು ವಿಶ್ಲೇಷಣಾತ್ಮಕವಾದುದು ಅಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದಕ್ಕಾಗಿಯೇ ಕೂಡ ಈ ಸಿದ್ಧಾಂತವು ಅಷ್ಟು ಸರ್ವಸಮ್ಮತವಾದುದಲ್ಲ ಅಂತ ಅಭಿಪ್ರಾಯಪಡ್ತಾರೆ. ಇನ್ನು ಈ ಮೂರು ವ್ಯಕ್ತಿಗಳು ಯಾವ ರೀತಿಯಾಗಿ ಚಕ್ರಗತಿಯ ಸಿದ್ಧಾಂತವನ್ನು ವಿವರಿಸಿದರು ಅನ್ನೋದನ್ನು ನೋಡಿದ್ವಿ. ಎರಡನೇದಾಗಿ ಏಕಮುಖ ಸಿದ್ಧಾಂತ ಅಥವಾ ಏಕದಿಶಾನುವರ್ತಿ ಸಿದ್ಧಾಂತ ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಬಹಳ ಸುಲಭವಾಗಿ ಹೇಳಬೇಕು ಅಂದರೆ ಸಮಾಜಗಳು ಸರಳ ರೂಪದಲ್ಲಿ ಆರಂಭವಾಗಿ ಮಂದಗತಿಯಿಂದ ಅಂದರೆ ನಿಧಾನವಾಗಿ ಸಂಕೀರ್ಣ ರೂಪದತ್ತ ಸಾಗುತ್ತವೆ. ಮಾನವ ಸಮಾಜಗಳು ಒಂದೇ ದಿಸೆಯಲ್ಲಿ ಅಂದರೆ ಒಂದೇ ರೇಖೆ ಅಥವಾ ಪಥದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತವೆ. ಪರಿವರ್ತನೆಯು ಇಂತಹ ಒಲವನ್ನು ಪ್ರತಿಯೊಂದು ಸಮಾಜದಲ್ಲಿಯೂ ಪರಿವರ್ತನೆಯ ಇಂತಹ ಒಲವು ಪ್ರತಿಯೊಂದು ಸಮಾಜದಲ್ಲಿಯೂ ಕಾಣಬಹುದು ಎಂಬುದೇ ಈ ಏಕಮುಖ ಸಿದ್ಧಾಂತದ ಸಾರಾಂಶವಾಗಿದೆ. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥವರು ಕೋಮ್ಟ್ ಅವರು, ಹರ್ಬರ್ಟ್ ಸ್ಪೆನ್ಸ್ ಅವರು, ಎಡ್ವರ್ಡ್ ಬಿ ಟೇಲ್ ಅವರು, ಎಚ್.ಎಲ್. ಮಾರ್ಗನ್ ಅವರು ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾ 18 ಮತ್ತು 19ನೇ ಶತಮಾನದಲ್ಲಿ ಆದಿವಾಸಿ ಸಮುದಾಯದಲ್ಲಿ ಆದಂಥ ಅಗಾಧ ಬದಲಾವಣೆಗಳನ್ನು ಗಮನಿಸಿ ಯುರೋಪಿಯನ್ನರು ಆದಿವಾಸಿಗಳ ಬಗೆಗೆ ಕೂಲಂಕುಷವಾದಂಥ ಅಧ್ಯಯನವನ್ನು ಕೈಗೊಂಡರು. ಹೀಗೆ ಗುಡ್ಡಗಾಡುಗಳಲ್ಲಿ ವಾಸಿಸ್ತಾ ಇದ್ದಂಥ ಆದಿವಾಸಿ ಜನರು ಹಾಗೂ ಅವರ ಸಮಾಜದ ಕುರಿತಾಗಿ ಮಾನವಶಾಸ್ತ್ರಜ್ಞರು ಎಲ್ಲ ಸಮಾಜವಾದಿಗಳು ಆದಿವಾಸಿಗಳ ಸ್ಥಿತಿಯಿಂದ ಆಧುನಿಕ ಪಾಶ್ಚಿಮಾತ್ಯ ನಾಗರಿಕತೆಯ ಸ್ಥಿತಿಯತ್ತ ಹಲವು ಹಂತಗಳಲ್ಲಿ ವಿಕಾಸ ಹೊಂದುತ್ತಾ ಸಾಗುವವು ಎಂದಿದ್ದಾರೆ. ಐ.ಎನ್. ರಾಬರ್ಟ್ಸನ್ ಅವರು ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಆದಿವಾಸಿ ಸಮಾಜಗಳ ಬೆಳವಣಿಗೆಯು ಏಕಮುಖವಾದದ್ದು ಮತ್ತು ಸಾರ್ವತ್ರಿಕ ಸ್ವರೂಪವಾಗಿದ್ದು ಎಂದು ಅಭಿಪ್ರಾಯ ಪಡ್ತಾರೆ. ಆಗಸ್ಟ್ ಕೋಮ್ಟ್ ಅವರು 3 ಹಂತದ ಸೂತ್ರಗಳ ಬಗ್ಗೆ ಮಾತಾಡ್ತಾ ದೇವಶಾಸ್ತ್ರೀಯ ಹಂತ, ಅಭೌತಿಕ ಹಂತ ಮತ್ತು ಕೊನೆಯದಾಗಿ ವೈಜ್ಞಾನಿಕ ಹಂತ ಎಂದು ಹೇಳ್ತಾ ಸಮಾಜವು ಈ ರೀತಿಯಾಗಿ ವಿಕಾಸವನ್ನು ಹೊಂದುತ್ತದೆ ಅಂತ ಅಭಿಪ್ರಾಯಪಡುತ್ತಾರೆ. ಎಲ್.ಎಚ್. ಮಾರ್ಗನ್ ಎಂತಕ್ಕಂಥ ಮಾನವಶಾಸ್ತ್ರಜ್ಞ ಹೇಳ್ತಾರೆ, ಸಮಾಜಗಳು ಶುದ್ಧ ಕಾಡುತನ, ನಾಗರಿಕತೆ ಎಂಬ 3 ಹಂತಗಳಲ್ಲಿ ಬೆಳವಣಿಗೆ ಹೊಂದಿದವು ಆಗಿವೆ ಅಂತ ಅಭಿಪ್ರಾಯಪಡ್ತಾರೆ. ಒಟ್ಟಾರೆ ಈ ಸಿದ್ಧಾಂತದ ಬಗ್ಗೆ ವಿವರಣೆಯನ್ನು ಈಗ ನೋಡಿದರೆ ಈ ಸಿದ್ಧಾಂತದ ಬಗ್ಗೆ ಡಾರ್ವಿನನ ಜೀವ ವಿಕಾಸ ಸಿದ್ಧಾಂತದ ಮೂಲಕ ನಾವು ಈ ಸಿದ್ಧಾಂತವನ್ನು ಕಂಡುಕೊಂಡಿದ್ದೀವಿ ಅಂತೇಳಿ ನಾವು ತಿಳ್ಕೊಳ್ಬೋದಾಗಿದೆ. ಸೊ ಹೀಗೆ ಸಾಮಾಜಿಕ ಸಿದ್ಧಾಂತಗಳ 2 ರೂಪಗಳನ್ನು ನಾವು ಕಂಡ್ವಿ. ಇನ್ನೆರಡು ರೂಪಗಳ ಬಗ್ಗೆ ನಮ್ಮ ಪಠ್ಯಕ್ರಮದಲ್ಲಿ ಅಧ್ಯಯನದ ವಿಷಯವಾಗಿ ಇಲ್ಲ, ಆದ್ದರಿಂದ ಅವುಗಳ ಬಗ್ಗೆ ಚಿಂತಿಸುವುದು ಬೇಡ. ಇವತ್ತಿನ ಈ ವಿಷಯಕ್ಕೆ ಅಂತ್ಯ ಹಾಡ್ತಾ ಮುಂದಿನ ಒಂದು ತರಗತಿಯಲ್ಲಿ ಈ ಸಾಮಾಜಿಕ ಪರಿವರ್ತನೆ ಅಂತರಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಎನ್ನುವುದಾಗಿ ಸೂಚಿಸ್ತಾ ನಾನು ಈ ಒಂದು
ಕ್ಲಾಸ್ಗೆ ವಿದಾಯ ಹಾಡ್ತೀನಿ. ಆಲ್ ದಿ ಬೆಸ್ಟ್, ಹ್ಯಾವ್ ಎ ನೈಸ್ ಡೇ.